ಬಹುಪತ್ನಿತ್ವ ಅನ್ನೋದು ಸಮಾಜದಲ್ಲಿ ಅಂಗೀಕಾರ್ಯವಾದಂತಹ ಒಂದು ಪದ್ಧತಿ. ನೀವು ಈ ಕಾಲದ ಫೆಮಿನಿಸ್ಟ್ ಎಲ್ಲ ಇಟ್ಕೊಂಡು ಕೇಳೋ ಹಾಗಿಲ್ಲ ಇದನ್ನ. ಇಲ್ಲ ಅದು ಆ ಕಾಲದಲ್ಲಿ ಇದ್ದಿದ್ದೆ, ಅದು ಅಂಗೀಕಾರ್ಯವಾದ. ಕೆಲವೊಂದು ಎರಾದಲ್ಲಿ ಏನಿದೆ ಅಂದ್ರೆ ಅದು ರಾಜರು ಮಾತ್ರ ಅಂತಿತ್ತು. ಸಾಮಾನ್ಯ ಜನರು ಏಕಪತ್ನಿ ವ್ರತಸ್ಥರಾಗಿರ್ಬೇಕು, ರಾಜರಿಗೆ ಆ ಒಂದು ಲಕ್ಸುರಿ ಇದೆ ಅನ್ನೋದಿತ್ತು ಆ ಕಾಲದಲ್ಲಿ ಅನ್ನೋದನ್ನ ನಾನು ಕೇಳಿದೆ ಅಷ್ಟೇ. ಹೌದು, ಏನಂದ್ರೆ ಒಳ್ಳೆ ಪ್ರಶ್ನೆ ಇದೆ ಆಕ್ಚುಲಿ. ಈಗ ನೋಡಿ, ಇದು ರಾಮಾಯಣ ಕಾಲದಲ್ಲೇ ದಶರಥನಿಗೆ ಸುಮಾರು 300ಕ್ಕೂ ಹೆಚ್ಚು ಪತ್ನಿಯರಿದ್ರು. ಅದರಲ್ಲಿ ಮುಖ್ಯ ಪತ್ನಿ 4 ಜನ. ಅಂಥ ದಶರಥನ ಮಗ ಶ್ರೀರಾಮಚಂದ್ರ ಏಕಪತ್ನಿ ವ್ರತಸ್ಥನಾದ. ಅಂದರೆ ಏಕಪತ್ನಿ ವ್ರತಸ್ಥ ಅನ್ನೋದು ಒಂದು ದೊಡ್ಡ ಮೌಲ್ಯ ಅಂತಾಯಿತು. ಆಯಿತಾ, ಅದು ಸಮಾಜದಲ್ಲಿ ಇದೇ ಇರಬೇಕು ನಿನಗೆ ಅಂತ. ಹಾಗಂತ ಹೇಳಿ ಬಹುಪತ್ನಿತ್ವದ ಬಗ್ಗೆ ಅದು ತಿರಸ್ಕಾರ ಇರಲಿಲ್ಲ. ಆಯಿತು, ಇವನು 3-4 ಮದುವೆ ಮಾಡ್ಕೊಂಡಿದ್ದಾನೆ ಅಂದರು, ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಅಂದರೆ ಸರಿ ಅಂತ ಬಿಡ್ತಾಯಿದ್ರು. ಆದರೆ ಏಕಪತ್ನಿತ್ವಕ್ಕೇ ಹೆಚ್ಚು ಒಂದು ಅವಧಾರಣೆ ಇತ್ತು.